ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರಾದರೂ ಟಾಪ್ ಫೈನಲಿಸ್ಟ್ ಯಾರಾಗ್ಬೋದು, ವಿನ್ನರ್ ಆಗ್ಬೋದು ಅನ್ನುವಂಥ ಕುತೂಹಲ ಇದ್ದರೆ, ಆ ಎಲ್ಲ ಕುತೂಹಲಗಳಿಗೆ ಒಂದು ಉತ್ತರ ಸಿಗ್ತಾ ಇದೆ. ಅದು ಹನುಮಂತ ಅನ್ನುವಂಥ ಉತ್ತರ. ಹನುಮಂತನೇ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಬೇಕು ಅನ್ನೋದು ಜನಾಭಿಪ್ರಾಯ. ಆದರೆ ಜನಾಭಿಪ್ರಾಯದ ರೀತಿಯೇ ನಡೆಯುತ್ತೆ ಅಂಥೇಳಿ ದೇವರನ್ನೇ ಹೇಳಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾವೊಂದು ಎಣಿಸಿದ್ರೆ ಬಿಗ್ ಬಾಸ್ ಟೀಮ್ನವರು, ಕಲರ್ಸ್ನವರು ಮತ್ತೊಂದು ಎಣಿಸಿರ್ತಾರೆ. ಹಾಗಾಗಿ ನಾವು ನೀವು ಎಣಿಸಿದವರಿಗೆ ಬಿಗ್ ಬಾಸ್ ಟ್ರೋಫಿಯನ್ನು ಕೊಟ್ಟು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟು ಈಸಿಯಾಗಿ ನಂಬೋಗೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣವೂ ಕೂಡ ಇದೆ. ಅಷ್ಟು ಈಸಿಯಾಗಿ ಬಿಗ್ ಬಾಸ್ ಟ್ರೋಫಿಯನ್ನು ಕೊಟ್ಬಿಡೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆ ಎಲ್ಲ ಕಾರಣಗಳನ್ನು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಬಿಗ್ ಬಾಸ್ ಟ್ರೋಫಿಯನ್ನು ಹನುಮಂತಗೆ ಕೊಡೋದಿಲ್ಲ ಯಾಕೆ, ಕೊಡಬಹುದು ಯಾಕೆ, ಎರಡನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾವಾಗ ಹನುಮಂತನ ಎಂಟ್ರಿ ಆಯಿತೋ ಅದಾದ ಬಳಿಕ ಬಿಗ್ ಬಾಸ್ ಸೀಸನ್ ಆಟ ಕಂಪ್ಲೀಟಾಗಿ ಬದಲಾಗ್ತಾ ಹೋಯಿತು. ಹನುಮಂತನ ಆಟಕ್ಕೆ ಮನಸೋಲದವರೇ ಇಲ್ಲದಂತಾಯಿತು. ಹನುಮಂತನನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಡೋದಕ್ಕೆ ಶುರು ಮಾಡಿದರು. ಬಿಗ್ ಬಾಸ್ ಮನೆಯಲ್ಲಿ ಹಾಟ್ ಫೇವರೇಟ್ ಆಗಿ ಹನುಮಂತ ಬದಲಾಗ್ತಾ ಹೋದ. ಹಂತವಾಗಿ ಹನುಮಂತನ ಆಟ ತೆರೆದುಕೊಳ್ತಾ ಹೋಯಿತು. ಎಲ್ಲರೂ ಕೂಡ ಹನುಮಂತ ಮುಗ್ಧ, ಅವನಿಗೇನೂ ಕೂಡ ಗೊತ್ತಾಗೋದಿಲ್ಲ ಅಂತೇಳ್ಬಿಟ್ಟು ಅಂದುಕೊಳ್ತಿದ್ದಂಥ ಸಂದರ್ಭದಲ್ಲಿ ಆತ ಎಲ್ಲರಿಗೂ ಕೂಡ ಒಬ್ಬೊಬ್ಬರೇ ಅಂತೇಳಿ ನೀರು ಕುಡಿಸ್ತಾ ಬಂದ. ಯಾರು ಇವನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ಹನುಮಂತ ನೀಟಾಗಿ ನೀರು ಕುಡಿಸ್ಕೊಂಡು ಬಂದ. ಈಗ ಆತ ಬಂದು ಕೊನೆಗೆ ನಿಂತಿರೋದಿಲ್ಲಿ ಫೈನಲ್ಗೆ. ಹೀಗಾಗಿ ಈಗ ಹನುಮಂತನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಹನುಮಂತನ ಆಟಕ್ಕೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಟ್ರೋಫಿ ಮೇಲೆ ಹನುಮಂತ ಕಣ್ಣಿಟ್ಟಿದ್ದಾನೆ. ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಬಿಟ್ಟು ಹನುಮಂತ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾನೆ. ಹನುಮಂತನ ವ್ಯಕ್ತಿತ್ವದಲ್ಲಿ ಕೆಲವು ಪ್ಲಸ್ ಇದ್ದಾವೆ, ಇನ್ನು ಕೆಲವು ಮೈನಸ್ ಇದ್ದಾವೆ. ಹೀಗಾಗಿ ಹನುಮಂತನಿಗೆ ಈ ಬಾರಿ ಟ್ರೋಫಿ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇವತ್ತಿಗೂ ಕಾಡ್ತಾ ಇದೆ. ಬಿಗ್ ಬಾಸ್ ಸೀಸನ್ 11ರ ಫಿನಾಲೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ದಿನಗಣನೆಯಿಂದ ಕ್ಷಣಗಣನೆ ಶುರುವಾಗಿದೆ. ಧಗಮಗಿಸುವಂತಹ ವೇದಿಕೆಯಲ್ಲಿ ಅದ್ದೂರಿ ಫಿನಾಲೆ ನಡೆಯಲಿದೆ. ಕಿಚ್ಚ ಸುದೀಪ್ ಅವರು ಎಂದಿನ ಉತ್ಸಾಹದಲ್ಲಿ ಕೊನೆಯ ಫಿನಾಲೆಯನ್ನು ನಡೆಸಿಕೊಡೋದಕ್ಕೆ ಉತ್ಸುಕರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಭಾವನಾತ್ಮಕವಾಗಿ ಇದು ಅವರಿಗೆ ಹಾರ್ಡ್. ಯಾಕಂತ ಹೇಳಿದ್ರೆ ಕೊನೆಯ ಸಂಚಿಕೆ, ಕೊನೆಯ ಬಿಗ್ ಬಾಸ್ ಅನ್ನುವಂಥದ್ದು. ಅದು ಬಿಟ್ಟರೆ ಸುದೀಪ್ ಅವರು ಇದನ್ನು ಮನಸ್ಸಲ್ಲಿ ಅಥವಾ ಭಾವನೆಯಲ್ಲಿ ತೋರಿಸ್ತಾರೆ ಅಂತೇಳಿ ನೀವು ಅಂದ್ಕೊಳ್ಳೇಬೇಡಿ. ಹೀಗಾಗಿ ಸುದೀಪ್ ಅವರು ಇಂದಿನ ಉತ್ಸಾಹದಲ್ಲೇ ಫಿನಾಲೆ ಸಂಚಿಕೆಯನ್ನು ನಡೆಸಿಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಇದರ ಜೊತೆಗೆ ಇರುವಂಥ ಪ್ರಶ್ನೆ, ಫಿನಾಲೆಯಲ್ಲಿ ಸುದೀಪ್ ಅವರ ಎಡ ಮತ್ತು ಬಲಕ್ಕೆ ನಿಲ್ಲುವಂಥ ಆ ಇಬ್ಬರು ಸ್ಪರ್ಧಿಗಳು ಯಾರು ಅನ್ನುವಂಥದ್ದು. ಭವ್ಯಗೌಡ, ಹನುಮಂತ, ಮೋಕ್ಷದ ಪೈ, ತ್ರಿವಿಕ್ರಮ್, ರಜತ್, ಉಗ್ರ ಮಂಜು, ಇವರ ಪೈಕಿ ಯಾರು ಬಿಗ್ ಬಾಸ್ ಟ್ರೋಫಿ ಹಿಡಿತಾರೆ ಅನ್ನೋದು ಈಗ ತಿಳಿಯೋದಕ್ಕೆ ಎಲ್ಲರೂ ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇದರಲ್ಲಿ ತುಂಬ ಜನರು ಬಯಸ್ತಾ ಇರೋದು ಹನುಮಂತ ಈ ಟ್ರೋಫಿಯನ್ನು ಹಿಡಿಬೇಕು, ಗೆಲ್ಲಬೇಕು ಅಂತೇಳಿ. ಬಟ್ ಅದು ಸಾಧ್ಯನಾ? ಹೇಳಕ್ಕೆ ಸಾಧ್ಯವಿಲ್ಲ. ತುಂಬ ಕಷ್ಟ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಜನರು ಯಾರು ವಿನ್ ಆಗಬೇಕು, ಯಾರು ವಿನ್ ಆಗಿ ಟ್ರೋಫಿಯನ್ನು ಪಡಿಬೇಕು ಅಂತ ಹೇಳಿ ಬಯಸ್ತಾರೋ ಅವರು ಈ ಹಿಂದೆ ಪಡೆದಿದ್ದು ಭಾರಿ ವಿರಳ ಅನ್ನೋದನ್ನು ಇಲ್ಲಿ ಇತಿಹಾಸ ಸಾರಿ ಹೇಳ್ತಿದೆ. ಹನುಮಂತು ಮೊದಲು ಪ್ಲಸ್ ಪಾಯಿಂಟ್ ಏನು ಅಂತೇಳಿ ನೋಡೋದಾದರೆ ಆತನ ಮುಗ್ಧತೆ. ಹಳ್ಳಿಯಿಂದ ಬಂದಿರುವಂತಹ ಹನುಮಂತಗೆ ಕಪಟತನ ಅನ್ನೋದಿಲ್ಲ. ಹೆಚ್ಚೇನು ಲೆಕ್ಕಾಚಾರ ಹಾಕದೆ ತನ್ನ ಆಟವನ್ನು ತಾನು ಆಡ್ತಾನೆ. ಯಾರ ಬಗ್ಗೆಯೂ ಕೂಡ ಕೆಟ್ಟದಾಗಿ ಮಾತುಗಳನ್ನು ಆಡೋದಿಲ್ಲ. ವೈಯಕ್ತಿಕ ದ್ವೇಷ ಮಾಡೋದೇ ಇಲ್ಲ. ಪಕ್ಷಪಾತ ಕೂಡ ಮಾಡಿಲ್ಲ. ಈ ಗುಣವನ್ನು ಮನೆ ಮಂದಿ ಮಾತ್ರವಲ್ಲ, ವೀಕ್ಷಕರು ಕೂಡ ಮೆಚ್ಚಿಕೊಂಡಿದ್ದಾರೆ. ಸುದೀಪ್ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ. ಇದರ ಜೊತೆಗೆ ಮನೋರಂಜನೆ ನೀಡುವುದು ಹನುಮಂತನ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಹನುಮಂತು ಬಂದ ಬಳಿಕ ಇಡೀ ಮನೆಯ ವಾತಾವರಣ ಬದಲಾಗಿ ಹೋಯಿತು. ಯಾವಾಗಲೂ ಕೂಡ ಹಾಸ್ಯದ ಮಾತುಗಳನ್ನು ಆಡ್ತಾ ಬಂದಿರುವಂಥ ಹನುಮಂತ ಮನೋರಂಜನೆಯಲ್ಲಿ ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ಆಗಾಗ ಹಾಡಿನ ಮೂಲಕವೂ ಕೂಡ ಮನೋರಂಜನೆಯನ್ನು ಕೊಡ್ತಾ ಬಂದಿದ್ದಾನೆ. ಈ ಕಾರಣಗಳಿಂದನೂ ಕೂಡ ಇಲ್ಲಿ ವೀಕ್ಷಕರು ಹನುಮಂತನಿಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಟಾಸ್ಕ್ಗಳಲ್ಲಿ ಹನುಮಂತ ಹಿಂದೆ ಬಿದ್ದಿಲ್ಲ ಅಂತೇಳಿ ಘಟಾನುಘಟಿಗಳು ಪೈಪೋಟಿಯನ್ನು ನೀಡಿ ಫಿನಾಲೆಗೆ ಬಂದರೂ ಕೂಡ ಹನುಮಂತನನ್ನು ಬೆಂಬಲವಾಗಿ ನಿಂತಿದ್ದಾರೆ. ಈಗ ಈ ಸ್ಪರ್ಧಾತ್ಮಕ ಗುಣವೇ ಹನುಮಂತವನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಪ್ಲಸ್ ನಡುವೆ ಹನುಮಂತು ಪಾಲಿಗೆ ಕೆಲವು ಮೈನಸ್ ಕೂಡ ಇದ್ದಾವೆ. ಅದು ವೈಲ್ಡ್ ಕಾರ್ಡ್ ಸ್ಪರ್ಧೆ ಅನ್ನುವಂಥದ್ದು. ಬೇರೆಯವ್ರಿಗೆ ಹೋಲಿಸಿದರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಕಳೆದಂಥ ದಿನಗಳ ಸಂಖ್ಯೆ ಕಡಿಮೆ. ವೈಲ್ಡ್ ಕಾರ್ಡ್ ಸ್ಪರ್ಧೆಗೆ ಟ್ರೋಫಿ ನೀಡುವಂಥ ಸಾಧ್ಯತೆ ಕಮ್ಮಿ. ಇದು ಹನುಮಂತುಗೆ ಸ್ವಲ್ಪ ಮೈನಸ್ ಆಗ್ಬೋದು. ಇನ್ನು ಹನುಮಂತು ವ್ಯಕ್ತಿತ್ವದ ಬಗ್ಗೆಯೂ ಕೂಡ ಕೆಲವರಿಗೆ ಅನುಮಾನ ಇದೆ. ಈತ ಮುಗ್ಧನಂತೆ ನಟಿಸ್ತಾ ಇದ್ದಾನೆ ಅನ್ನುವಂಥ ಕಮೆಂಟ್ಸ್ಗಳು ಕೂಡ ಆರಂಭದಿಂದನೂ ಕೂಡ ಬರ್ತಾಯಿದ್ವು. ಮೊನ್ನೆ ಗುರೂಜಿಯಿಂದನೂ ಕೂಡ ಇದೇ ಮಾತುಗಳು ಬಂದವು. ನೀನು ಒಳಗೆ ಇದ್ದಾಗೆ ಹೊರಗಿಲ್ಲ, ಹೊರಗೆ ಇದ್ದಾಗ ಒಳಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು
ಸಾಕಷ್ಟು ಜನ ಹನುಮಂತುವಿನ ನಡತೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲೋ ಒಂದು ಕಡೆ ಈತ ಡ್ರಾಮಾ ಮಾಡ್ತಿದ್ದಾನೆ, ಅಸಲಿಗೆ ಹೀಗಿಲ್ಲ ಅವನು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇನ್ನು ಫೈನಾನ್ಷಿಯಲಿ ಕೂಡ ಹನುಮಂತು ತುಂಬ ವೀಕ್ ಇರೋದ್ರಿಂದ ದೊಡ್ಡ ಬೆಂಬಲವೇನು ಆತನಿಗೆ ಹೊರಗಡೆ ಸಿಗ್ತಾ ಇಲ್ಲ. ಅಂದರೆ ಬೇರೆಯವ್ರಿಗೆಲ್ಲರಿಗೂ ಕೂಡ ವೋಟ್ ಮಾಡಿ ಎನ್ನುವಂಥ ಅಭಿಮಾನ ಅದು ಇದು ಎಲ್ಲವೂ ಕೂಡ ನಡೀತಿದೆ. ಆದರೆ ಹನುಮಂತಿಗೆ ಆ ಮಟ್ಟಿನ ಅಭಿಯಾನ ನಡೀತಿಲ್ಲ. ಒಂದಷ್ಟು ಜನ ಮಾತ್ರ ವೋಟ್ ಕೇಳ್ತಿದ್ದಾರೆ. ಮತ್ತು ಅದು ಬಿಟ್ಟರೆ ನ್ಯಾಚುರಲ್ ಆಗಿಯೇ ಹನುಮಂತು ಪರ ಪ್ರಚಾರಗಳು ನಡೀತಿದ್ದಾವೆ. ಇನ್ನು ಸಾಮಾನ್ಯವಾಗಿ ಬಿಗ್ ಬಾಸ್ನಲ್ಲಿ ಇಷ್ಟು ಪ್ರಚಾರ ಕೊಟ್ಟವರಿಗೆ ಟ್ರೋಫಿಯನ್ನು ಕೊಡೋದಿಲ್ಲ. ಫಿಕ್ಸಿಂಗ್ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹನುಮಂತಿಗೆ ಟ್ರೋಫಿಯನ್ನು ಕೊಡದೆ ರನ್ನರ್ ಅಪ್ ಮಾಡಿ ಬೇರೆಯವರಿಗೆ ಟ್ರೋಫಿಯನ್ನು ಕೊಡ್ತಾರಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಹಾಗೆ ನೋಡಿದ್ರೆ ಹನುಮಂತಿಗೆ ಟ್ರೋಫಿಯ ಭಾರಿ ಅವಶ್ಯಕತೆ ಇದೆ. ಟ್ರೋಫಿ ಅನ್ನೋದಕ್ಕಿಂತಲೂ ಕೂಡ ಟ್ರೋಫಿ ಜೊತೆಗೆ ಬರುವಂಥ ಹಣದ ಅವಶ್ಯಕತೆ ತುಂಬ ಇದೆ. ಹೀಗಾಗಿ ಅದರ ಬಗ್ಗೆ ಎಷ್ಟರ ಮಟ್ಟಿಗೆ ಗಮನವನ್ನು ವಹಿಸ್ತಾರೆ, ಹೇಗೆ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಈಗ ಇವೆಲ್ಲದರ ನಡುವೆಯೂ ಕೂಡ ಹನುಮಂತು ಈ ಹಂತಕ್ಕೆ ಬರೋದಕ್ಕೆ ಕಾರಣ ಏನು ಹೇಳಿ? ಹನುಮಂತುವಿನ ಒಳ್ಳೆತನ. ಅದು ಹನುಮಂತುವನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ, ಇನ್ನು ಮುಂದೆ ಕೂಡ ಕರ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಈಗ ಹನುಮಂತು ಬಿಗ್ ಬಾಸ್ ವಿನ್ ಆಗಲಿಲ್ಲ ಅಂತಲೇ ತಿಳ್ಕೊಳ್ಳಿ, ಅಲ್ಲಿಗೇನು ಬದುಕು ಎಂಡಲ್ಲ ಅಲ್ವಾ? ಮುಂದೆ ಇನ್ನೂ ಕೂಡ ಬೇರೆ ಬೇರೆ ಅವಕಾಶಗಳು ಒದಗಿ ಬರ್ತವೆ. ಹನುಮಂತಿಗೆ ಇಲ್ಲಿವರೆಗೂ ಕೂಡ ಸಾಕಷ್ಟು ಅವಕಾಶಗಳು ಒದಗಿ ಬಂದಿದ್ದಾವೆ, ಒತ್ಕೊಂಡು ಬಂದಿದ್ದಾವೆ. ಆದರೆ ಹನುಮಂತು ಇದರಲ್ಲಿ ಎಷ್ಟು ಲಾಭ ಪಡ್ಕೊಂಡ, ಎಷ್ಟು ಕೈ ಸುಟ್ಕೊಂಡ ಅನ್ನೋದು ಮಾತ್ರ ಆತನಿಗೆ ಮಾತ್ರ ಗೊತ್ತಿರುವಂಥ ವಿಚಾರ. ಈಗ ಹನುಮಂತುಗೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲದೆ ಇದ್ದರೂ ಕೂಡ, ಅಥವಾ ಹನುಮಂತಿಗೆ ಟ್ರೋಫಿ ಸಿಗದೇ ಇದ್ದರೂ ಕೂಡ, ಹನುಮಂತು ಏನು ಬದಲಾಗ್ತಾನೆ, ವೀಕ್ ಆಗ್ತಾನೆ, ಅಥವಾ ಮೆಂಟಲಿ ಡಿಸ್ಟರ್ಬ್ ಆಗ್ತಾನೆ ಅಂತೇಳಿ ನೀವು ಅಂದ್ಕೊಳ್ಳೇಬೇಡಿ. ಯಾಕಂತ ಹೇಳಿದ್ರೆ ಹನುಮಂತು ಯಾವತ್ತೂ ಕೂಡ ಆ ರೀತಿ ವರ್ತನೆ ಮಾಡೋದನ್ನಲ್ಲ, ಮಾಡೋದು ಕೂಡ ಇಲ್ಲ. ಆತ ತನ್ನ ಪಾಡಿಗೆ ತನ್ನ ಆಟವನ್ನು ಆಡೋದು ಅಷ್ಟು ಮಾತ್ರ ಆತನ ಕೆಲಸ. ಉಳಿದಿದ್ದು ಅದರ ಇಚ್ಛೆ ಅಂತೇಳಿ ಬಿಟ್ಟುಬಿಟ್ಟಿದ್ದಾನೆ. ಈಗಾಗಲೇ ಪ್ರತಿಯೊಂದು ಹಂತದಲ್ಲೂ ಕೂಡ ಹನುಮಂತ ಯಾರನ್ನೂ ಕೂಡ ವೀಕ್ ಮಾಡದೆ, ಇನ್ನೊಬ್ಬರನ್ನು ದೂಷಣೆ ಮಾಡದೆ, ಅವರ ತಪ್ಪುಗಳನ್ನು ನೇರವಾಗಿ ಹೇಳ್ತಾ ಹೋಗಿರುವಂಥ ಹನುಮಂತ ಎಲ್ಲೂ ಕೂಡ ಕಾಂಪ್ರಮೈಸ್ ಕೂಡ ಆಗಿಲ್ಲ. ಹೀಗಾಗಿ ಇಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಅಂದರೆ ಈ ಕಂಪ್ಲೀಟ್ ಈ ಪ್ರೊಸೆಸನ್ನು ನೋಡಿದಾಗ ಇಲ್ಲಿ ಏನಾಗುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಮ ಅಭಿಪ್ರಾಯನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಪ್ರಕಾರ ಹನುಮಂತು ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು, ಟ್ರೋಫಿಯನ್ನು ಗೆಲ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತಾ, ಇಲ್ಲ ಕಷ್ಟ ಅಂತೇಳಿ ಅನಿಸುತ್ತಾ, ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ, ದಯವಿಟ್ಟು ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.